ಎಲೆಕ್ಷನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಚೈತ್ರಾಂಚನ್. ಶನಿವಾರ ಫಲಿತಾಂಶ, ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ, ಬಹುಮತದ ಸರ್ಕಾರ ರಚಿಸುವ ವಿಶ್ವಾಸದಲ್ಲಿ ಕೈ ನಾಯಕರು. ಕನಕಪುರ ಬಂಡೆ 141 ನಿರೀಕ್ಷೆ, ಕಾಂಗ್ರೆಸ್ನಲ್ಲಿ ಹೊಸ ಉತ್ಸಾಹ. ಸಿಎಂ ಸ್ಥಾನದ ರೇಸ್ಗೆ ಕೈಯೊಳಗೆ ಶುರುವಾಯಿತಾ ಪೈಪೋಟಿ. ಎಕ್ಸಿಟ್ ಪೋಲ್ ಬಗ್ಗೆ ಕಮಲಾ ನಾಯಕರು ಹೇಳಿದ್ದೇನು? ಈ ಬಾರಿಯೂ ಅತಂತ್ರ ಸರ್ಕಾರ ಅಂತ ಭವಿಷ್ಯ ನುಡಿದಿದ್ಯಾರು? ಇದೆಲ್ಲವನ್ನು ನೋಡೋಣ. ಸಮೀಕ್ಷೆ ಮೇಲೆ ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ಯಾರು? ಒಳ ಒಪ್ಪಂದ ಆದ್ರೂ ಆಗಬಹುದು ಅಂತ ಸುಳಿವು ಕೊಟ್ಟಿದ್ಯಾರು? ಸಿದ್ದರಾಮಯ್ಯಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಕಿಡಿಕಾರಿದ್ಯಾರು? ನೋಡೋಣ ಮಾತಿನ ಸಮರ ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಕ್ಸಿಟ್ ಪೋಲ್ ಸುಳ್ಳು ಮಾಡುವ ಕೆಲಸವನ್ನು ಜನ ಮತ್ತು ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ, ನಾವು ಬಹುಮತದ ಸರ್ಕಾರ ರಚನೆ ಮಾಡುತ್ತೇವೆ ಅಂತ ನನಗೆ ವಿಶ್ವಾಸ ಇದೆ. ಎಕ್ಸಿಟ್ ಪೋಲ್ ಅನ್ನು ಜನ ಸುಳ್ಳು ಮಾಡುತ್ತಾರೆ. ನಮ್ಮ ವರದಿ ಪ್ರಕಾರ 120ರಿಂದ 125 ಸೀಟು ಬರುತ್ತದೆ. ನಾವು ಸ್ವಂತ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ವರದಿ ಪ್ರಕಾರ 120ರಿಂದ 125 ಕಡೆ ನಾವು ಲೀಡಲ್ಲಿ ಇದ್ದೀವಿ ಅನ್ನುವಂಥ ವರದಿಯನ್ನ ನಮ್ಮ ಕಾರ್ಯಕರ್ತರು ನಿನ್ನೆ ಪ್ರಾಥಮಿಕ ವರದಿಯನ್ನ ನಿನ್ನೆ ಕೊಟ್ಟಿದ್ದಾರೆ. ಸಮೀಕ್ಷೆಗಳ ಮೇಲೆ ನನಗೆ ಗ್ಯಾರಂಟಿ ಇಲ್ಲ ಅಂತ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿ, 110ಕ್ಕಿಂತ ಹೆಚ್ಚು ಸ್ಥಾನ ಗೆದ್ದು ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಸಮೀಕ್ಷೆಗಳು ಬಂದಿರುವುದು ನಿನ್ನೆ 3 ಗಂಟೆವರೆಗಿನದ್ದು ಮಾತ್ರ. 9 ಗಂಟೆ ನಂತರ ಸಮೀಕ್ಷೆ ಬಂದಿದ್ದರಿಂದ ಸರಿ ಎನಿಸುತ್ತಿತ್ತು. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅವರು ಸಮೀಕ್ಷೆ ಮಾಡ್ತಾ ಇರುವಂಥದ್ದೆಲ್ಲ 3 ಗಂಟೆವರೆಗೆ ತಗೊಂಡಿರುವಂಥದ್ದು. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅವರು. ಎಲ್ಲ ಸಮೀಕ್ಷೆಗಳು ಬಂದಿರೋದು 3 ಗಂಟೆ ಟೈಮ್ ಇದ್ದು. 7 ಗಂಟೆವರೆಗೆ ವೋಟಿಂಗ್ ಆಗಿದೆ. 6 ಗಂಟೆ ತನಕ ಪೋಲಿಂಗ್ ಇದ್ದದ್ದು ಆ ಪ್ರಿಮೈಸಸ್ನಾಗಿದ್ದಂಥವ್ರದ್ದು ಎಲ್ಲ ಮುಗಿಬೇಕಾದ್ರೆ 7 ಗಂಟೆ ಆಗಿರ್ತದೆ. ಹಿಂಗಾಗಿ ಆ ಸಮೀಕ್ಷೆ ನನಗೇನು ಗ್ಯಾರಂಟಿ ಅನಿಸೋದಿಲ್ಲ. ಕಾಂಗ್ರೆಸ್ನವರು ಮೊದಲೇ ಬಟ್ಟೆ ಹೊಲಿಸಿಕೊಂಡು ಕೂತಿದ್ದಾರೆ ಅಂತ ಮುರುಗೇಶ್ ನಿರಾಣಿ ಟೀಕೆ ಮಾಡಿದ್ರು. ಬೆಳಗಾವಿಯಲ್ಲಿ ಮಾತನಾಡಿ, 5 ವರ್ಷದಿಂದ ಖಾಲಿ ಕುಳಿತವರು ಈ ರೀತಿ ಮಾತಾಡುವುದು ಸ್ವಾಭಾವಿಕ. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಾರಿ 50% ಕಡಿಮೆ ಆಗುತ್ತೆ. ಟಿಕೆಟ್ ಕೊಡುವುದರಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ರೂಲಿಂಗ್ ಪಾರ್ಟಿ ಇದ್ದಾಗ ನಿರೀಕ್ಷೆ ಜಾಸ್ತಿ ಇರುತ್ತೆ. ಎಲ್ಲವನ್ನೂ ಮಾಡಲು ಆಗಿರುವುದಿಲ್ಲ. ಈ ಬಾರಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿರೀಕ್ಷೆಗಳು ಭಾಳ ಇರ್ತದೆ. ಮೊದಲಿನ ತರಕ್ಕಿಂತಲೂ ಎಲ್ಲ ನಿರೀಕ್ಷೆಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಸ್ವಲ್ಪ ಆಗಿರ್ಬೋದು. ಮತದಾನದ ಬಳಿಕ ಒಳ ಒಪ್ಪಂದ ಆದ್ರೂ ಆಗಬಹುದು ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿ, ನಾವು ಜೆಡಿಎಸ್ನೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿಲ್ಲ. ಮತದಾನ ಬಳಿಕ ಆಗಬಹುದು. ಈಗ 10 ಸಮೀಕ್ಷೆಗಳು ಬಂದಿದೆ. ಒಂದೊಂದು ಸಮೀಕ್ಷೆ ಒಂದೊಂದು ರೀತಿ ಹೇಳಿವೆ. ಕೆಲ ಕಡೆ ರಾತ್ರಿ 8 ಗಂಟೆವರೆಗೂ ಮತದಾನ ನಡೆದಿದೆ. ಆದರೆ ಸಮೀಕ್ಷೆ 8 ಗಂಟೆ ಬಂದಿದೆ. ಯಾವುದೇ ಸಮೀಕ್ಷೆ ಮೇಲೆ ನಾವು ಆರೋಪ ಮಾಡಲ್ಲ. ಆದರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಸಿದ್ದರಾಮಯ್ಯಗೆ ಚಾಮುಂಡೇಶ್ವರಿ ರಾಜಕಾರಣವೇ ಗೊತ್ತಿಲ್ಲ ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಟೀಕಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿ, ನನ್ನಷ್ಟು ಗಟ್ಟಿ ಸಿದ್ದರಾಮಯ್ಯ ಅಲ್ಲವೇ ಅಲ್ಲ. ಸಿದ್ದರಾಮಯ್ಯ ರೀತಿ ಅಧಿಕಾರಕ್ಕಾಗಿ ನಾನು ಯಾರ ಮನೆ ಬಾಗಿಲಿಗೂ ಹೋದವನಲ್ಲ. ಸಿದ್ದರಾಮಯ್ಯ ಗೆಲ್ಲಲು ಬಸವೇಗೌಡ ಮನೆಗೆ ಹೋಗಿದ್ದರು. ಸಿದ್ದರಾಮಯ್ಯಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಆರೋಪಿಸಿದ್ರು. ಸಿದ್ದರಾಮಯ್ಯ ಬರೀ ದ್ವೇಷಕ್ಕೆ ರಾಜಕಾರಣ ಮಾಡಿದರು ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ವಾಗ್ದಾಳಿ ನಡೆಸಿದ್ರು. ಮೈಸೂರಿನಲ್ಲಿ ಮಾತನಾಡಿ, ಸಿದ್ದರಾಮಯ್ಯ ಇಷ್ಟು ವರ್ಷ ಇಲ್ಲಿ ರಾಜಕೀಯ ಮಾಡಿದ್ದಾರೆ. ಆದರೆ ನನ್ನ ವಿರುದ್ಧ ಯಾರನ್ನು ಕಣಕ್ಕಿಳಿಸಬೇಕು ಅನ್ನೋದು ಗೊತ್ತಿಲ್ಲ. ತಾಲೂಕು ಬೋರ್ಡ್, ಎಪಿಎಂಸಿ, ಡೈರಿಯಲ್ಲಿ ಅಪ್ಪ ಮಕ್ಕಳು ಸೋತಿದ್ದಾರೆ. ಅಂತಹವರನ್ನು ಕರೆದುಕೊಂಡು ಬಂದು ನನ್ನ ವಿರುದ್ಧ ನಿಲ್ಲಿಸಿದ್ದಾರೆ. ಅಷ್ಟು ಇದ್ದರೆ ಅವರಿಗಾಗಿ ಸರ್ವಸ್ವ ತ್ಯಾಗ ಮಾಡಿದ ಮರಿಗೌಡನಿಗೆ ಕೊಡಬೇಕಿತ್ತು. ಗೌರವಯುತವಾಗಿ ಸೋಲುತ್ತಿದ್ದರು ಅಂತ ಜಿಟಿ ದೇವೇಗೌಡ ಟೀಕೆ ಮಾಡಿದ್ರು. ನನ್ನ ಮಗನ್ ನಿಲ್ಲಿಸ್ತಿದೆ ಅಂತ ನಿಲ್ಸುರು. ಮರಿಗೌಡ ಇತ್ತಿಲ್ವಾ? ನಿಲ್ಸುರು. ಸತ್ಯಪ್ಪನ ಮಗ ಇತ್ತಿಲ್ವಾ? ನಿಲ್ಸುರು. ಕೃಷ್ಣ ಕುಮಾರ್ ಇತ್ತಿಲ್ವಾ? ಗೌರವಯುತವಾಗಿ ಅವರು ಸೋಲುರಲ್ಲ. ನಿಲ್ಸಿದ್ದು ಯಾರನ್ನ ನೀವು? ಆಯ್ಕೆ ಮಾಡಿದ್ದು ಯಾರನ್ನ ನೀವು? ಕೇಳಿ ಇದನ್ನ ಸಿದ್ದರಾಮಯ್ಯನವ್ರಿಗೆ. ಸಮೀಕ್ಷೆಗಳನ್ನು ಸತ್ಯವೆಂದು ನಂಬುವುದಕ್ಕೆ ಆಗಲ್ಲ ಅಂತ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೆರೂರಿನಲ್ಲಿ ಮಾತನಾಡಿ, ಕೆಲ ಸಮೀಕ್ಷೆಗಳು ಬಿಜೆಪಿ ಪರ, ಕೆಲವು ಸಮೀಕ್ಷೆ ಕಾಂಗ್ರೆಸ್ ಪರ ಇದೆ. ಕಾಂಗ್ರೆಸ್ ಪಕ್ಷದವರು ಮೇ 13ರವರೆಗೆ ಉತ್ಸಾಹದಲ್ಲಿ ಇರುತ್ತಾರೆ. ಮೇ 13ರ ಬಳಿಕ ನಾವು ಉತ್ಸಾಹದಲ್ಲಿ ಇರುತ್ತೇವೆ. ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಗೆದ್ದು ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಅಂತ ಬಿಸಿ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕೆಲವು ಚಾನಲ್ಸು ಬಿಜೆಪಿ ಲೀಡ್ ಆಗುತ್ತೆ ಅಂತ ಹೇಳಿದ್ದಾರೆ, ಕೆಲವರು ಕಾಂಗ್ರೆಸ್ ಲೀಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅಂತಿಮವಾಗಿ ನಿರ್ಧಾರ ಮಾಡೋರು ಪ್ರಜಾಪ್ರಭುಗಳು. ಅವರ ಒಂದು ಮಾನಸಿಕ ಸ್ಥಿತಿ, ಇತ್ತೀಚೆಗೆ ಏನು ಪಕ್ಷ ಡೆವಲಪ್ಮೆಂಟ್ ಆಯಿತು ಮೋದಿಯವರು ಬಂದ ಮೇಲೆ, ಅದೆಲ್ಲ ಒಂಥರ
ಒಳಗಡೆನೇ ಇದೆ. ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಖಂಡಿತ ಭಾರತೀಯ ಜನತಾ ಪಾರ್ಟಿ ಈ ಸರಿ ನಾವು ಸರ್ಕಾರವನ್ನು ಮಾಡ್ತೀವಿ. ಬಿಜೆಪಿಗೆ ಬಹುಮತ ಬರುತ್ತೆ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ನಾವೇ ಗೆಲ್ತೇವೆ ಅಂತ ನಮಗೆ 100ಕ್ಕೆ 100ರಷ್ಟು ವಿಶ್ವಾಸವಿದೆ. ಬಿಜೆಪಿಗೆ 115ರಿಂದ 117 ಸ್ಥಾನ ಬಂದೇ ಬರುತ್ತದೆ. ಜೆಡಿಎಸ್ ಜೊತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಹೇಳಿದ್ರು. Wait and see after the result. Even now I am 100% confident because I have governed of the state and I know the pulse of the people of Karnataka. Even now I am telling you that we are going to get absolute majority and we are going to form the government. ಸಂಪೂರ್ಣ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ 150 ಸ್ಥಾನ ಅಂತ ಎಲ್ಲೂ ಹೇಳಿಲ್ಲ, ಆದರೆ ಬಹುಮತ ಬರುತ್ತೆ ಅಂತ ಎಂದಿದ್ದೆ. ನನ್ನ ಹೇಳಿಕೆಗೆ ಈಗಲೂ ಬದ್ಧನಿದ್ದೇನೆ. ಕಳೆದ ಬಾರಿಯ ಸಮೀಕ್ಷೆಗಳು ಕಾಂಗ್ರೆಸ್ ಪರ ಇತ್ತು. ಕಾಂಗ್ರೆಸ್ 107ಕ್ಕೂ ಹೆಚ್ಚು ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ದವು. ಆದರೆ ಚುನಾವಣಾ ಫಲಿತಾಂಶದ ದಿನ ಅದು ಉಲ್ಟಾ ಆಯಿತು. ಈಗಲೂ ಅದೇ ನಂಬಿಕೆ ಇದೆ. ಯುವಕರು, ಮಹಿಳೆಯರು ನಮ್ಮ ಪರ ಮತದಾನ ಮಾಡಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮೋದಿಯವರು ಬಂದಿದ್ದು ಭಾಳ ದೊಡ್ಡ ಪ್ಲಸ್ ಆಗಿದೆ. ವಿಶೇಷವಾಗಿ ಯುವಕರಲ್ಲಿ, ಮಹಿಳೆಯರಲ್ಲಿ ಭಾಳ ದೊಡ್ಡ ಪರಿಣಾಮ ಬೀರಿದೆ. ಅದು ನಮಗೆ ಡಬಲ್ ಪ್ಲಸ್. ಬಿಜೆಪಿ ಬಜರಂಗ ದಳವನ್ನ ಭಾವನಾತ್ಮಕವಾಗಿ ಬಳಸಿಕೊಂಡಿದೆ ಅಂತ ಆರೋಪಿಸಿದ್ಯಾರು? ಮತದಾನ ಮಾಡದವರಿಗೆ ಸೌಲಭ್ಯ ನಿಲ್ಲಿಸಿ ಅಂತ ಹೇಳಿದ್ಯಾರು? ಬಿಜೆಪಿ ವಿರುದ್ಧ ಶೆಟ್ಟರ್ ಹರಿಹಾಯ್ದಿದ್ದು ಹೇಗೆ? ನೋಡೋಣ ಜಿದ್ದಾಜಿದ್ದು ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಜರಂಗ ದಳ ಒಂದು ಸಂಘಟನೆ, ಇದಕ್ಕೂ ಬಜರಂಗಿಗೆ ಏನ್ ಸಂಬಂಧ ಅಂತ ಡಿಸಿಎಂ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಯಾರು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಾರೆ, ಸಂವಿಧಾನ ಚೌಕಟ್ಟಿನಲ್ಲಿ ಸಮಾಜದ ಶಾಂತಿಯನ್ನ ಹಾಳು ಮಾಡ್ತಾರೆ, ಅವರ ವಿರುದ್ಧ ಕ್ರಮ ಅಂತ ಹೇಳಿದ್ದೇವೆ. ಈ ವಿಚಾರವನ್ನ ಬಿಜೆಪಿ ಬೇಕು ಅಂತ ಭಾವನಾತ್ಮಕವಾಗಿ ಬಳಸಿದೆ ಅಂತ ಹೇಳಿದ್ರು. ಮತದಾನ ಮಾಡದವರಿಗೆ ಸರ್ಕಾರ ಸೌಲಭ್ಯ ಸ್ಥಗಿತ ಕಾಯ್ದೆ ತರಬೇಕು ಅಂತ ಮಧುಗಿರಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿ, ಈ ಕಾಯ್ದೆಯನ್ನ ಜಾರಿ ಮಾಡಿದ್ರೆ ಜನರು ಮತ ಹಾಕಲು ಬರ್ತಾರೆ. ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಆ ವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿದೆ ಅಂತ ಹೇಳಿದ್ರು. ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಯಾವುದೇ ಸಂಘಟನೆಯಾಗಲಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಅಂತ ಮಧುಗಿರಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿ, ಬಜರಂಗ ದಳಕ್ಕೂ ಬಜರಂಗಿಗೂ ಏನ್ ಸಂಬಂಧ? ಬಜರಂಗಿ ಆಂಜನೇಯ ದೇವರು, ನಾವು ಪೂಜೆ ಮಾಡೋದು. ಬಜರಂಗ ದಳ ಬಿಜೆಪಿಯ ಅಂಗ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ನಮಗಿಂತ ಹೆಚ್ಚು ಸೀಟ್ ಇರಲು ಸಾಧ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಕಳೆದ 9 ವರ್ಷಗಳಿಂದ ದೇಶದಲ್ಲಿ ಮೋದಿಯವರ ಆಡಳಿತ, 3.5 ವರ್ಷದಿಂದ ರಾಜ್ಯದಲ್ಲಿ ಬಿಜೆಪಿ ಮಾಡಿದ ಅಭಿವೃದ್ಧಿ ಕಾರ್ಯ ಮುಂದೆ ಇಟ್ಕೊಂಡು ಮತಯಾಚನೆ ಮಾಡಿದ್ದೇವೆ. ಪ್ರಧಾನಿ ಗೃಹ ಮಂತ್ರಿ ನಡ್ಡಾ ಅವರು ಬಿಜೆಪಿ ಅಭ್ಯರ್ಥಿ ಗೆಲ್ಲಲು ಶ್ರಮ ಹಾಕಿದ್ದಾರೆ. 100ಕ್ಕೆ 100 ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದರು. ದೇಶದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಅಲ್ಲದೇನೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು ಭಾಳ ಶ್ರಮ ಹಾಕಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಲಿಕ್ಕೆ ಪ್ರಚಾರವನ್ನು ಮಾಡಿದ್ದಾರೆ. ನನಗನ್ನಿಸ್ತದ 100ಕ್ಕೆ 100ರಷ್ಟು ನಾವು ಸ್ಪಷ್ಟ ಬಹುಮತದೊಂದಿಗೆ 13ನೇ ತಾರೀಕಿಗೆ ಸರ್ಕಾರವನ್ನು ಮಾಡ್ತೀವಿ. ಈ ಸಲ ಎಂಪಿ ರೇಣುಕಾಚಾರ್ಯಗೆ ಜನ ಪಾಠ ಕಲಿಸ್ತಾರೆ ಅಂತ ಹೊನ್ನಾಳಿ ಕಾಂಗ್ರೆಸ್ ಅಭ್ಯರ್ಥಿ ಡಿಜಿ ಶಾಂತನಗೌಡ ವಾಗ್ದಾಳಿ ನಡೆಸಿದ್ರು. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಮಾತನಾಡಿ, ಜಾತಿಗಳ ನಡುವೆ ಜಗಳ ಹಚ್ಚಿ ಭ್ರಷ್ಟಾಚಾರ ಮಾಡಿದ್ದಾರೆ. ಉತ್ತಮ ಮನೆ ಕೆಡವಿ ತಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ರೇಣುಕಾಚಾರ್ಯ 5 ಲಕ್ಷ ಕೊಡಿಸಿದ್ದಾರೆ. 100ಕ್ಕೆ 100ರಷ್ಟು ನನ್ನ ಗೆಲುವು ಖಚಿತ ಅಂತ ಹೇಳಿದ್ರು. ಸಮೀಕ್ಷೆ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ, ಬಿಜೆಪಿಗೆ ಬಹುಮತ ಬರುತ್ತೆ ಅಂತ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಗ್ರಾಮೀಣ ಭಾಗದ ಜನರು ಬಿಜೆಪಿ ಪರ ಒಲವು ತೋರಿದ್ದಾರೆ. ಕಾರ್ಕಳ ಕ್ಷೇತ್ರದಲ್ಲಿ ಅಕ್ರಮ ಮತದಾನದ ಬಗ್ಗೆ ಸೋಲಿನ ಭೀತಿ, ಹತಾಶೆಯಿಂದ ಕಾಂಗ್ರೆಸ್ನವರು ಆರೋಪ ಮಾಡಿದ್ದಾರೆ. ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಏಜೆಂಟರು ಇರ್ತಾರೆ. ಯಾವುದೇ ಅಹಿತಕರ ಘಟನೆ ಇಲ್ಲದೆ 82% ಮತದಾನವಾಗಿದೆ. ಕ್ಷೇತ್ರದಲ್ಲಿ 82%ರಷ್ಟು ಮತದಾನ ಬಿಜೆಪಿಗೆ ವರದಾನವಾಗಲಿದೆ ಅಂತ ಹೇಳಿದ್ದಾರೆ.
ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ಸಿಡಿದೆದ್ದು ಕಾಂಗ್ರೆಸ್ ಸೇರಿರುವ ಜಗದೀಶ್ ಶೆಟ್ಟರ್ ಮತದಾನದ ನಂತರವೂ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶೆಟ್ಟರ್, ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಬೆಲೆ ಏರಿಕೆ ಜನರಿಗೆ ಬೇಸರ ಮೂಡಿಸಿದೆ. ಯೋಜನೆಗಳು ಜನರಿಗೆ ತಲುಪಲಿಲ್ಲ, ಮೀಸಲಾತಿ ಜನರಿಗೆ ತಲುಪಲಿಲ್ಲ. ಇಲ್ಲಿ ಜನರಿಗೆ ಮೋಸ ಮಾಡಿದ್ರು, ಯಾವುದೂ ಸರಿಯಾಗಿ ಅನುಷ್ಠಾನಕ್ಕೆ ತರಲಿಲ್ಲ. ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿಯಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಸಿಎಂ ಆದವರಿಗೆ ವಿಲ್ ಪವರ್ ಬೇಕು ಅಂತ ಮಾಜಿ ಸಿಎಂ ಶೆಟ್ಟರ್ ಸಿಎಂ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ, ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಆಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿಲ್ಲ, ಬೊಮ್ಮಾಯಿ ನಮ್ಮವರಿದ್ರೂ ಏನು ಮಾಡಲು ಆಗಿಲ್ಲ ಅನ್ನೋದು ಜನರ ಭಾವನೆ. ಸಿಎಂಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲ, ನಿರ್ಧಾರ ಮಾಡಲು ಆಗದ ಸಿಎಂ ಯಾಕಿರಬೇಕು ಅಂತ ಪ್ರಶ್ನಿಸಿದ್ರು. ಕ್ಷೇತ್ರದಲ್ಲಿ ಬಿಜೆಪಿ ದುಡ್ಡು ಹಂಚಿದೆ ಅಂತ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ನಾನು 6 ಎಲೆಕ್ಷನ್ ಮಾಡಿದ್ದೀನಿ, ಮತದಾರರಿಗೆ ದುಡ್ಡು ಹಂಚಿರಲಿಲ್ಲ. ಆದರೆ ಬಿಜೆಪಿ ಹೆಸರು ಹೇಳಿಕೊಳ್ಳುವ ವ್ಯಕ್ತಿಗಳು ನಮ್ಮ ಕ್ಷೇತ್ರದಲ್ಲಿ ಹತಾಶರಾಗಿ ಹಣ ಹಂಚಿದ್ದಾರೆ. ಸ್ಲಂಗಳಲ್ಲಿ ಜನರಿಗೆ 500,000 ಹಣ ಕೊಟ್ಟಿದ್ದಾರೆ. ಹಣದ ಬಲದ ಮೇಲೆ ಗೆಲ್ಲೋದಾದ್ರೆ ಬಹಳಷ್ಟು ಶ್ರೀಮಂತರೇ ಗೆಲ್ತಾ ಇದ್ರು. ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಣ ಹಂಚೋದು ಮಾಡಿದ್ದು ನನಗೆ ವೇದನೆಯಾಗಿದೆ ಅಂತ ಶೆಟ್ಟರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಸುರ್ಜೇವಾಲಾ ಭೇಟಿ ಪ್ಲಾನ್ ಏನು? ಹಾಸನದಲ್ಲಿ ಅಚ್ಚರಿಯ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ಯಾರು? ಮತದಾನದ ಬಳಿಕ ಜೋರಾಯಿತಾ ಬೆಟ್ಟಿಂಗ್ ಭರಾಟೆ? ನೋಡೋಣ ಸಮಗ್ರ ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಳೆದೊಂದು ವಾರದಿಂದ ಮೈಸೂರಿನಲ್ಲಿ ಠಿಕಾಣಿ ಹೂಡಿದ್ದ ಸಿದ್ದರಾಮಯ್ಯ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ರು. ಶಿವಾನಂದ ಸರ್ಕಲ್ ಬಳಿಯ ಸರ್ಕಾರಿ ನಿವಾಸದಲ್ಲಿ ಸಿದ್ದರಾಮಯ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಬಿಜೆಪಿಗೆ ಟಕ್ಕರ್ ನೀಡಿ ಕಾಂಗ್ರೆಸ್ ಸರ್ಕಾರ ರಚಿಸುವ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಮೇ 9ರಂದು ನನ್ನ ಮನೆ ಮೇಲೆ ಚುನಾವಣಾಧಿಕಾರಿಗಳು ನಡೆಸಿದ ದಾಳಿ ಪೂರ್ವ ನಿಯೋಜಿತ ಎಂದು ಚಿತ್ರದುರ್ಗ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ರಘು ಆಚಾರ್ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕೆಸಿ ವೀರೇಂದ್ರ ಪಪ್ಪಿಯೇ ಈ ದಾಳಿ ಮಾಡಿಸಿದ್ದು. ಅಧಿಕಾರಿಗಳು ದಾಳಿ ಬಳಿಕವೂ ಬೆಳಗಿನ ಜಾವದವರೆಗೂ ನಮ್ಮ ಮನೆಯಲ್ಲೇ ಇದ್ದಿದ್ದು ಏಕೆ ಎಂದು ಪ್ರಶ್ನಿಸಿದ್ದಾರೆ. ದಾಳಿ ವೇಳೆ ಪತ್ತೆಯಾದ ಹಣದ ಮೂಲಕ್ಕೆ ನಾನು ದಾಖಲೆ ನೀಡುತ್ತೇನೆ. ಚುನಾವಣೆ ಫಲಿತಾಂಶದ ಬಳಿಕ ನಾನು ಎಲ್ಲದಕ್ಕೂ ಉತ್ತರಿಸುತ್ತೇನೆ ಎಂದು ರಘು ವಾಗ್ದಾಳಿ ನಡೆಸಿದ್ದಾರೆ. ನಾನು ಓಡೋಗಂಗಿದ್ರೆ ಓಡೈತಿ, ನನ್ನೇನೆ ಅರೆಸ್ಟ್ ಮಾಡ್ತೀನಿ ಅಂದ್ರಪ್ಪ ಇನ್ಕಮ್ ಟ್ಯಾಕ್ಸ್ ಅವರು. ಇಡಿ ರೆಫರ್ ಮಾಡಿರ್ಬೇಕಂತ ನಾನು ಮೋಸ್ಟ್ಲಿ ಅರೆಸ್ಟ್ ಮಾಡೋಂಗಿದ್ರೆ ಮಾಡ್ರಿ ಹಿಂದೆ. ಹಾಸನ ಕ್ಷೇತ್ರದ ಜನ ಅಭಿವೃದ್ಧಿ ಪರ ಮತ ಚಲಾಯಿಸಿದ್ದಾರೆ. ಈ ಬಾರಿ ಅಚ್ಚರಿ ಪಡುವ ಫಲಿತಾಂಶ ಬರಲಿದೆ ಎಂದು ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಗೌಡ ಹೇಳಿದ್ದಾರೆ. 2-3 ಟೀಮ್ ಆಗಿದ್ದ ಜೆಡಿಎಸ್ ನಾಯಕರೆಲ್ಲ ಒಂದಾಗಿ ಓಡಾಡಿದ್ದಾರೆ. ಎಲ್ಲರೂ ಒಂದಾಗಿ ಚುನಾವಣೆ ಮಾಡಿದ್ರು ನಾನು ಗೆಲ್ಲುತ್ತೇನೆ ಎಂದು ಪ್ರೀತಂ ಹೇಳಿದ್ದಾರೆ. ಯಾರೋ ಊರು ಬಿಡಿಸುತ್ತೇನೆ ಎಂದೆಲ್ಲ ಮಾತನಾಡಿದ್ದರು. ಅವರು ಮತ್ತೆ ಯೋಚನೆ ಮಾಡಿ ಮಾತಾಡುವಂತೆ ಚುನಾವಣೆ ಫಲಿತಾಂಶ ಬರುತ್ತೆ ಎಂದು ಪರೋಕ್ಷವಾಗಿ ಭವಾನಿ ರೇವಣ್ಣಗೆ ಟಾಂಗ್ ನೀಡಿದ್ರು. ತಪ್ಪು ಮಾಡಿದಂತ ಪ್ರೀತಂ ಗೌಡನ್ ಕರೆದು ಬುದ್ಧಿ ಹೇಳಿ ಸರಿ ಮಾಡ್ಕೊಂಡು ಪ್ರೀತಂ ಗೌಡನ್ ಉಳಿಸ್ಕೊಳ್ತಾರ ಹೊರತು ನಾಟ್ ರೀಚಬಲ್ ಇರೋಂಥವ್ರನ್ನ ಮತ್ತು ಬಹಳ ದೊಡ್ಡ ದೊಡ್ಡ ಲೀಡರ್ಗಳ ಬಗ್ಗೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವಕಾಶ ಇರೋದಿಲ್ಲ. ನನಗೆ ಹಾಸನವೇ ಪ್ರಪಂಚ, ಪ್ರಪಂಚವೇ ಹಾಸನ. ಪಾಳೆಗಾರಿಕೆ ಮಾಡುವವರ ವಿರುದ್ಧ ಕ್ಷೇತ್ರದ ಜನ ಮತ ನೀಡಿದ್ದಾರೆ ಎಂದು ಹಾಸನ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಗೌಡ ಹೇಳಿಕೆ ನೀಡಿದ್ದಾರೆ. ಕಳೆದ ಬಾರಿ ಓರ್ವ ಯುವಕ ಎಂದು ಜನ ನನ್ನನ್ನು ಗೆಲ್ಲಿಸಿದ್ದರು. ಈ ಬಾರಿ ಒಳ್ಳೆಯ ಅಭಿವೃದ್ಧಿ ಮಾಡ್ತಾನೆ ಎಂದು ಮತ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈ ಬಾರಿಯೂ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿಯ ಸಿಎಂ ಇರ್ತಾರೆ ಎಂದು ಪ್ರೀತಂ ಗೌಡ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಬರುತ್ತೆ, ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯವರು ಆಗಿರ್ತಾರೆ. ಕಾಂಗ್ರೆಸ್ಸಿಗರು ಏನೇ ತಿಪ್ಪರಲಾಗ ಹಾಕಿದ್ರೂ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಟಿವಿ9ಗೆ ಕನಕಪುರ ಬಿಜೆಪಿ ಅಭ್ಯರ್ಥಿ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಫಲಿತಾಂಶದಲ್ಲಿ ಹೆಚ್ಚು ಕಡಿಮೆಯಾದರೆ ನಮ್ಮ ಕೇಂದ್ರದ ನಾಯಕರು ಇದ್ದಾರೆ. ಸರ್ಕಾರ ರಚನೆಗೆ ಏನು ಕಸರತ್ತು ಮಾಡಬೇಕೋ ಮಾಡುತ್ತೇವೆ. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಬಂದರೆ ಸರ್ಕಾರ ರಚನೆ ಮಾಡುತ್ತೇವೆ ಎಂದು ಅಶೋಕ್ ಹೇಳಿದ್ದಾರೆ. ರಿಯಲ್ ಪಿಕ್ಚರ್ ಬರುವಂಥದ್ದು 13ನೇ ತಾರೀಕು. ಸೊ ನಮಗೆ ವಿಶ್ವಾಸ ಇದೆ, ನಮಗೆ ಬೂತ್ ಮಟ್ಟದ ಕಾರ್ಯಕರ್ತರು, ಬಿಜೆಪಿಯ ಸಂಘಟನೆ ಇದೆಲ್ಲ ಬಂದಿರೋ ವರದಿ ಪ್ರಕಾರ ನಾವು ಬಹುಮತ ಸಿಗುತ್ತೆ. ನಮಗೆ ಮ್ಯಾಜಿಕ್ ನಂಬರ್ ಏನಿದೆ 113 ಅದನ್ನು ದಾಟ್ತೀರಿ ಅನ್ನೋ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಎಲ್ಲ ರೀತಿಯ ಕಸರತ್ತು ನಡೆಸುತ್ತೇವೆ ಎಂದಿರುವ ಕಂದಾಯ ಸಚಿವ ಆರ್ ಅಶೋಕ್, ಕೇಂದ್ರದ ನಾಯಕರ ಸೂಚನೆಯನ್ನು ನಾವು ಪಾಲಿಸುತ್ತೇವೆ ಎಂದು ಹೇಳಿದ್ದಾರೆ.
ಇದೇ ವೇಳೆ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಅಶೋಕ್, ನಾವು ಶಾಸಕರನ್ನ ಸೆಳೆದ್ರೆ ಮಾತ್ರ ಆಪರೇಷನ್ ಕಮಲವೇ, ಕಾಂಗ್ರೆಸ್ ಜೆಡಿಎಸ್ ಪಕ್ಷದವರು ಇದೇ ಕೆಲಸ ಮಾಡಿದ್ರೆ ಅದೇನಾಗುತ್ತದೆ ಎಂದು ಪ್ರಶ್ನಿಸಿದ್ದಾರೆ. ನಾವು ಮಾಡಿದ್ರೆ ಮಾತ್ರ ಆಪರೇಷನ್ ಕಮಲ, ಜೆಡಿಎಸ್ ಅವರು ಕಾಂಗ್ರೆಸ್ ಮಾಡಿದ್ರೆ ಅದೇನು? ಬೆಂಗಳೂರಿನಲ್ಲಿ 53ರಷ್ಟು ಮಾತ್ರ ಮತದಾನ ಬೇಸರದ ಸಂಗತಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ, ಸರ್ಕಾರ ರಜೆ ಘೋಷಣೆ ಮಾಡಿದ್ರೂ ಮತ ಹಾಕಿಲ್ಲ. ನಾವು ಕೂಡ ಮತಗಟ್ಟೆಗೆ ಬೆಂಗಳೂರಿನ ಜನ ಬರಲು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಮುಂದಿನ ದಿನದಲ್ಲಾದರೂ ಬೆಂಗಳೂರಿನ ಜನ ಮತ ಹಾಕಲು ಮುಂದೆ ಬರಲಿ ಅಂತ ಹೇಳಿದ್ರು. ಬಹಳ ಬೇಸರದ ಸಂಗತಿ ಅಂದ್ರೆ, ನಾವು ಬಹಳ ಪ್ರಯತ್ನ ಬೆಂಗಳೂರಲ್ಲಿ ಮಾಡಿದ್ವಿ. ಚುನಾವಣಾ ಆಯೋಗ ಬಹಳ ಪ್ರಯತ್ನವನ್ನ ಮಾಡಿತ್ತು ಬೆಂಗಳೂರಲ್ಲಿ ಎಷ್ಟು ಮತದಾನ ಆಗಬೇಕು ಅಂತ ಹೇಳಿ. ಆದರೆ ಬೆಂಗಳೂರಲ್ಲಿ ನಾವು 52%, 53% ಅಷ್ಟೇ ಮಾಡಕ್ಕೆ ಸಾಧ್ಯ ಆಗಿದೆ. ಚುನಾವಣಾ ಜಂಜಾಟದಿಂದ ವಿಮುಕ್ತಿಗಾಗಿ ಸತೀಶ್ ಜಾರಕಿಹೊಳಿ ನಿಸರ್ಗದ ಮಡಿಲು ಸೇರಿದ್ದಾರೆ. ಆಪ್ತ ಬಳಗದೊಂದಿಗೆ ಗೋಕಾಕ ನಗರದ ಹೊರವಲಯದಲ್ಲಿರುವ ಯೋಗಿ ಕೊಳದಲ್ಲಿ ಸತೀಶ್ ಜಾರಕಿಹೊಳಿ ಕೆಲ ಸಮಯ ಕಳೆದಿದ್ದು, ಮಾರ್ಕಂಡೇಯ ನದಿ ಪಕ್ಕದಲ್ಲಿ ಕುಳಿತು ಬ್ರೆಡ್ ಆಮ್ಲೆಟ್ ಸೇವಿಸಿದ್ರು. ತ್ರಿಕೋನ ಸ್ಪರ್ಧೆಯಿಂದಾಗಿ ಯಮಕನ ಮರಡಿ ಕ್ಷೇತ್ರ ತೀವ್ರ ಕುತೂಹಲ ಕೆರಳಿಸಿದೆ. ಮತದಾನ ಮುಗಿಯುತ್ತಿದ್ದಂತೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಮಲ್ಲಯ್ಯನಪುರ ಗ್ರಾಮದ ಮುದ್ದರಾಮೇಗೌಡ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಎಂದು 3 ಲಕ್ಷ ರೂಪಾಯಿ ಹಣವನ್ನ ಬೆಟ್ಟಿಂಗ್ ಕಟ್ಟಲು ಮುಂದಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬಿಜೆಪಿ ಅವರನ್ನ 3 ಲಕ್ಷ ಬೆಟ್ಸ್ ಕಟ್ಟಕ್ಕೆ ರೆಡಿಯಾಗಿದ್ದಾರೆ ಮಲ್ಲಯ್ಯನಪುರ ಗ್ರಾಮದ ಮುದ್ದರಾಮೇಗೌಡರು. ಡಿಕೆ ಶಿವಕುಮಾರ್ 141 ಸೀಟ್ ಭವಿಷ್ಯದ ಸೀಕ್ರೆಟ್ ಏನು? ಹೆಲಿಕಾಪ್ಟರ್ ಅವಘಡದ ಬಗ್ಗೆ ನೆನಪು ಮಾಡಿಕೊಂಡು ಬಂಡೆ ಹೇಳಿದ್ದೇನು? ಸಿದ್ದು ಡಿಕೆ ಇಬ್ಬರೂ ಸಿಎಂ ಆಗಲು ಅರ್ಹ ಅಂತ ಹೇಳಿದ್ಯಾರು? ನೋಡೋಣ ಕೈ ವಿಶ್ವಾಸ ಎಲೆಕ್ಷನ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕಾಂಗ್ರೆಸ್ 141 ಸ್ಥಾನ ಗೆಲ್ಲಲಿದೆ ಅಂತ ಟಿವಿ9ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಟಿವಿ9 ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಡಿಕೆ, ನಮ್ಮ ಗ್ಯಾರಂಟಿಗಳ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ. ಆಪರೇಷನ್ ಹಸ್ತದ ಅವಶ್ಯಕತೆ ನನಗೆ ಇಲ್ಲ ಅಂತ ಡಿಕೆ ಹೇಳಿದ್ದಾರೆ. ನಾನು ಇನ್ನ ಹೆಚ್ಚಿಗೆ ನಂಬರ್, ನನ್ನ 141 ನನ್ನ ನಂಬರ್. ಹೌದಾ? ನನ್ನ ನಂಬರ್ ಕಡಿಮೆನೇ ಇಲ್ಲ, 141 ಮೇಲೆ ನಂದಿಲ್ಲ. ಅಲ್ಲ ಶಿವಕುಮಾರ್ ಅವರೀಗ ಈಗ ಕೆಲವರು ಇನ್ನೂ ಕೂಡ ಅತಂತ್ರ ವಿಧಾನಸಭೆ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ ನಾಯಕರು ಎಲ್ಲ ಒಂದ್ ಕಡೆಗೆ ಆಪರೇಷನ್ ಹಸ್ತ ರೆಡಿ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ನೋಡ್ರಿ 141 ನೋಡಿ, ನಾನು ಇವತ್ತಲ್ಲ 2.5 ವರ್ಷದಿಂದನೂ ನಾನು ಹೇಳ್ತಾ ಇದ್ದೀನಿ, ಇಂಥ ಸಂದರ್ಭ 141. ಹೆಲಿಕಾಪ್ಟರ್ ಅವಘಡದ ಬಗ್ಗೆಯೂ ಡಿಕೆ ಟಿವಿ9 ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ನಾವು ಹೆಂಗೆ ಬದುಕಿದ್ವಿ, ಹೆಲಿಕಾಪ್ಟರ್ನಲ್ಲಿ ತಮಗಾದ ಅನುಭವವನ್ನ ಡಿಕೆ ಮನಬಿಚ್ಚಿ ಮಾತನಾಡಿದ್ದಾರೆ. ನಿಮ್ ಪಕ್ಕದಲ್ಲಿ ಪ್ರಮೋದ್ ಇದಾನಲ್ಲ, ಅವ್ನು ಹೆಂಗ್ ಬದುಕ್ದ ಕೇಳಿ ಫಸ್ಟ್. ಅಲ್ಲ ಈಗ ಹೆಲಿಕಾಪ್ಟರ್ ಅಲ್ಲಿ ಹೆಂಗ್ ಬದುಕ್ದ ನನ್ನ ಪಕ್ಕ ನಿಂತ್ಕೊಂಡು, ಆ ಸಂದರ್ಭದಲ್ಲೂ ಒಂದು ಚೂರ್ ಏನಾರು ನಾನು ಅವ್ನು ಹೆಂಗಾಯ್ತು, ಹೆಲಿಕಾಪ್ಟರ್ ಹಿಂಗೆಲ್ಲ ಆಗ್ಬಿಡ್ತು, ಆ ಗಾಳಿ ಎಲ್ಲ ಒಳಗಡೆ ಬಂದ್ಬಿಡ್ತು. ಹೆಲಿಕಾಪ್ಟರ್ ಅವಘಡದಲ್ಲಿ ನಾನು ಮತ್ತು ಅವರು ಬದುಕಿದ್ದಾರೆ ಅಂತ ಸಾಕ್ಷಿ ಇದೆ ಅನ್ನೋದಾದ್ರೆ ಅದಕ್ಕೆ ದೇವರ ಕೃಪೆ ಇಲ್ಲದೆಗಿದ್ರೆ ಸಾಧ್ಯನಾ ಅಂತ ಡಿಕೆ ಪ್ರಶ್ನಿಸಿದ್ದಾರೆ. ಹೋಟೆಲ್ನಲ್ಲಿ ಇಡ್ಲಿ ದೋಸೆ ಸವಿದ ನಂತರದಲ್ಲಿ ಡಿಕೆ ಟಿವಿ9 ಜೊತೆ ಮಾತನಾಡಿದ್ರು. ಗರುಡ ವಾಹನ ಆಯ್ತಾ, ಆಕಾಶದಲ್ಲಿ ನೋಡಿ, ಅವ್ನು ಕೇಳಿ, ನೀವು ಅವ್ರು ಹೇಳಿ ಅವ್ನು ಹೆಂಗಿದ್ದ, ಆ ಸಂದರ್ಭ ಹೆಂಗಾಯ್ತು ಅಂತ ಕೇಳಿ. ಬದುಕಿದಾನೆ ಸಾಕ್ಷಿ ಇದೆ ಅಂತ ಅಂದ್ರೆ, ನಾನು ಬದುಕಿದ್ದೀನಿ ಸಾಕ್ಷಿ ಇದೆ ಅಂದ್ರೆ, ನನಗೆ ಜನರ ಪ್ರೀತಿ ಅಭಿಮಾನ ದೇವ್ರ ವಿಶ್ವಾಸ ಇಲ್ಲ ಅಂದ್ರೆ ಸಾಧ್ಯನಾ? ನಾವು ಸರ್ಕಾರ ರಚನೆ ಮಾಡೋ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ಡಿಕೆ ಟಿವಿ9 ಚರ್ಚಾ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಇನ್ನು ಡಿಕೆ ತಾಯಿ ಗೌರಮ್ಮರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಸರ್ಕಾರ ರಚನೆ ಮಾಡುವಂಥದ್ದು ಪಕ್ಕ ಅಂತಿರ್ತಾವ. ಹಾಗಾದ್ರೆ ನೋಡ್ರಿ, ಯಾವ ತರದ ಅನುಮಾನ ನಿಮ್ಗೂ ಬೇಡ, ಜನತೆಗೂ ಬೇಡ. ನನ್ನ ಅಜ್ಜ, ನನ್ನ ದೇವ್ರು ಎಲ್ಲರೂ ವರವನ್ನ ಕೊಡ್ತಿದ್ದಾರೆ ಅಂತ ಡಿಕೆ ಟಿವಿ9 ಚರ್ಚಾ ಕಾರ್ಯಕ್ರಮದಲ್ಲಿ ಹೇಳಿದ್ರು. 13ನೇ ತಾರೀಕು ನಿಮ್ಮ ಗಡ್ಡಕ್ಕೆ ಮುಕ್ತಿ ಸಿಗುತ್ತಾ ಅನ್ನೋ ಪ್ರಶ್ನೆಗೂ ಡಿಕೆ ಉತ್ತರಿಸಿದ್ದಾರೆ. ಶಿವಕುಮಾರ್ ಅವರು 13ನೇ ತಾರೀಕು ಈ ಗಡ್ಡಕ್ಕೆ ಮುಕ್ತಿ ಸಿಗತ್ತಾ ನೋಡೋಣ. ನಾನು ನಮ್ದಂತ ನನ್ನ ಜನತೆ, ನನ್ನ ಶಕ್ತಿ, ನನ್ನ ಅಜ್ಜ ಎಲ್ಲರೂ ಕೂಡ ದೇವರಿಗೆ ವರ ಕೊಡ್ತಾ ಇದ್ದಾರೆ.
ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಅಭಿಪ್ರಾಯ ಸಂಗ್ರಹಿಸಿ ಸಿಎಂ ಬಗ್ಗೆ ತೀರ್ಮಾನ ಆಗುತ್ತಿದೆ ಅಂತ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಉತ್ತಮ ಆಡಳಿತ ಕೊಡುವವರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ 6ರಿಂದ 7 ಸ್ಥಾನ ಗೆಲ್ತೀವಿ ಅಂತ ಪರಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ನವರು ಅವರು CLP ಕರೀತಾರೆ. CLPನಲ್ಲಿ ಅವರ ಅಭಿಪ್ರಾಯಗಳು, ಶಾಸಕರ ಅಭಿಪ್ರಾಯಗಳು ತಗೊಂಡು ಮತ್ತು ಈ ಸಂದರ್ಭದಲ್ಲಿ ಯಾರು ಒಂದು ಒಳ್ಳೆಯ ಆಡಳಿತ ಕೊಡ್ಬೋದು ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಪೊಲಿಟಿಕಲ್ ರೀಸನಿಂಗು ಮಾಡ್ತಾರೆ. ಎಲ್ಲ ಕಾಲಕ್ಕೂ ಎಲ್ಲ ಸಮೀಕ್ಷೆಗಳು ನಿಜವಾಗುವುದಿಲ್ಲ ಅಂತ ಮಾಜಿ ಡಿಸಿಎಂ ಪರಮೇಶ್ವರ್ ತುಮಕೂರಿನಲ್ಲಿ ಹೇಳಿದ್ದಾರೆ. ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮುಂದಿದೆ, ಕಾಂಗ್ರೆಸ್ ಪರ ಅಲೆಗಿರೋದು ಸಾಬೀತಾಗಿದೆ. ಕಾಂಗ್ರೆಸ್ಗೆ 130ಕ್ಕಿಂತ ಹೆಚ್ಚು ಸ್ಥಾನ ಬರಲಿದೆ ಅಂತ ಪರಮೇಶ್ವರ್ ಹೇಳಿದ್ರು. ನನ್ನ ವೈಯಕ್ತಿಕವಾದಂಥ ಲೆಕ್ಕಾಚಾರದ ಪ್ರಕಾರ 130+. ಹಿಂದೆ ನಾನು 13ರಲ್ಲಿ ಅದೇ ಹೇಳಿದ್ದೆ, 121 ಬರುತ್ತೆ, 22 ಬಂತು. ಹಾಗಾಗಿ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಪ್ಲಸ್ ದಿ ಗ್ರೌಂಡ್ ರಿಯಾಲಿಟಿ ಅದನ್ನು ನೋಡಿದರೆ 130+ ಬರುತ್ತೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಸಿಎಂ ಗಾದಿಗೆ ಅರ್ಹರು ಅಂತ ಕಾಂಗ್ರೆಸ್ ನಾಯಕ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅತ್ಯುತ್ತಮ ಆಡಳಿತ ನೀಡಿದ್ದಾರೆ. ಕ್ಲಿಷ್ಟಕರ ಪರಿಸ್ಥಿತಿಗಲ್ಲೂ ಪಕ್ಷಕ್ಕಾಗಿ ಡಿಕೆಶಿ ಕೆಲಸ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೃಷ್ಣ ಭೈರೇಗೌಡ ಹೇಳಿದರು. ನಾನು ಏನೋ ಆಗ್ಬೇಕೆಂಬ ಆಸೆಗಿಂದ ಕಾಂಗ್ರೆಸ್ ಸೇರಿಲ್ಲ, ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬಿಜೆಪಿಯವರು ಮೋಸ ಮಾಡಿದ್ರಿಂದ ಕಾಂಗ್ರೆಸ್ ಸೇರಿದೆ. ಶಾಸಕನಾದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮೋದಿ 4 ಬಾರಿ ಸಿಎಂ ಆಗಿದ್ರು, ಈಗ ಪ್ರಧಾನಿ ಆಗಿದ್ದಾರೆ. ನರೇಂದ್ರ ಮೋದಿ ರಾಜಕೀಯ ಬಿಡ್ತಾರಾ? ಅದು ಸಾಧ್ಯವಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮೋದಿಯವರು ಎಷ್ಟು ವಯಸ್ಸಿಗೆ ಮತ್ತು ಮುಖ್ಯಮಂತ್ರಿ 4 ಸಲ, ಅದು ಪ್ರೈಮ್ ಮಿನಿಸ್ಟರ್ 4 ಸಲ ಬಿಟ್ಬಿಡೋದು ಬಿಡ್ತಾರಲ್ಲ, ಬಿಡಬೇಕಂತ ನಾನು ಹೇಳೋದಿಲ್ಲ. 74 ವರ್ಷ 73 ವರ್ಷ ಅವರಿಗೆ, 72 73 4 ಸಲ ಮುಖ್ಯಮಂತ್ರಿ ಇದ್ದರು, ಪ್ರೈಮ್ ಮಿನಿಸ್ಟರ್ ಇದ್ದರು. ಇನ್ನೊಂದು ಸಲ ಆಗಲಿಲ್ಲ, ನಾನು ಆಗಲಿ ಅಂತ ಹೇಳ್ತೀನಿ, ಆದ್ರೆ ಆಗಲಿ. ಆದರೆ ಇವತ್ತು ಯಾರಿಗೆ ಜಗದೀಶ್ ಶೆಟ್ಟರ್ ಯಾಕಂತ ಹಾಗಾದ್ರೆ ಕಾಗೇರವರು 6 ಸಲ ಆಚೆ ಬಂದಾರಲ್ಲ, ಅವ್ರು ಯಾಕೆ ಬೇಕು? ಸುರೇಶ್ ಕುಮಾರ್ 6 ಸಲ ಬಂದಾರಲ್ಲ, ಅವ್ರಿಗೆ ಯಾಕೆ ಬೇಕು? 10 ಸಲ ಆಚೆ ಬಂದಲ್ಲ ಕೆಲವು, ಗುಜರಾತಲ್ಲಿ, ರಾಜಸ್ಥಾನದಲ್ಲಿ, ಅವ್ರಿಗೆ ಯಾಕೆ ಬೇಕಂದ್ರೆ ಅರ್ಥನೇ ಇಲ್ಲ. ಜನ ಎಲ್ಲಿಯವರು ನಮ್ಗೆ ಹೋಗ್ತಾರೆ, ಇರ್ತೀವಿ ನಾವು, ಇಲ್ಲದ್ರೆ ಇಲ್ಲ. ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಈ ಕ್ಷೇತ್ರ ಅದೇ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಇದೇ ಯಾಕೆ ಬೇಕು? ಕಲ್ಗಡಿಗೆ ಹೋಗ್ಬೋದಾಯ್ತು, ಕಲ್ಗಡಿ ಕಳ್ಸ್ಬೋದಾಯ್ತ. ಹೊಸದಾಗಿ ಬಂದಂಥ 2 ದಿವಸ ಜಾಯ್ನ್ ಆದಂಥವ್ರಿಗೆ ಟಿಕೆಟ್ ಕೊಡ್ತಾರೆ, ಇಲ್ಲಿ ದುಡ್ದಂಥವ್ರು ಕೊಡ್ಬೇಕಾಯ್ತಲ್ಲ ಅಲ್ಲಿ.